ಸಚಿವ ಸ್ಥಾನಕ್ಕೆ ರಾಜಣ್ಣ ರಾಜೀನಾಮೆ ಕೊಡ್ತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ರೋಡಿಗಿಳಿದು ಬೆಂಬಲಿಗರು ಪ್ರತಿಭಟಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯೆ ಪರಮೇಶ್ವರ್ ಡಿನ್ನರ್ ಮೀಟಿಂಗ್ ಕುತೂಹಲ ಕೆರಳಿಸಿದೆ. ಟೈಮಿ ಕೆಟ್ಟಾಗ ಹಗ್ಗವು ಹಾವಾಗುತ್ತೆ ಅಂತಾರಲ್ಲ, ರಾಜಣ್ಣನ ವಿಷಯದಲ್ಲೂ ಅದೇ ಆಗ್ತಿದೆ. ಸೆಪ್ಟೆಂಬರ್ನಲ್ಲಿ ಕ್ರಾಂತಿಯಾಗುತ್ತೆ, ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ, ರಾಜ್ಯ ರಾಜಕೀಯದಲ್ಲಿ ಸ್ಫೋಟಕ ಬೆಳವಣಿಗೆ ಆಗತ್ತೆ ಅಂತ ಹೋದಲ್ಲಿ ಬಂದಲ್ಲಿ ಹೇಳ್ತಿದ್ರು. ಆದರೆ ಸೆಪ್ಟೆಂಬರ್ಗೂ ಮೊದಲೇ ರಾಜಣ್ಣನೇ ಕಿಕ್ಔಟ್ ಆಗಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿ ಮಿನಿಸ್ಟರ್ ಅನ್ನೋ ಪಟ್ಟ ಕಳಚಿದೆ. ಕ್ರಾಂತಿವೀರ ರಾಜಣ್ಣ ವಜಾ ಆಗ್ತಾ ಇದ್ದಂತೆ ರೊಚ್ಚಿಗೆದ್ದ ಬೆಂಬಲಿಗರು ಬೀದಿಗಿಳಿದು ಪ್ರತಿಭಟನೆ ಕಹಳೆ ಮೊಳಗಿಸಿದ್ದಾರೆ. ಸಚಿವ ಸ್ಥಾನಕ್ಕೆ ರಾಜಣ್ಣ ರಾಜೀನಾಮೆ ಕೊಡ್ತಾ ಇದ್ದಂತೆ ಕೈಪಾಳಯದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಇತ್ತ ಬೆಂಬಲಿಗರ ಆಕ್ರೋಶದ ಕಟ್ಟೆಯೂ ಒಡೆದಿದೆ. ತುಮಕೂರಿನ ಟೌನ್ ಹಾಲ್ ಸರ್ಕಲ್ನಲ್ಲಿ ರಾಜಣ್ಣ ಬೆಂಬಲಿಗರು ಹೋರಾಟ ನಡೆಸಿದ್ದಾರೆ. ಮಹಿಳೆಯರು ಬಳೆ ಒಡೆದುಕೊಂಡು ಕುತ್ತಿಗೆಗೆ ಸೀರೆ ಸುತ್ತಕೊಂಡು ನೆಲದಲ್ಲಿ ಒದ್ದಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಮತ್ತೊಂದು ಕಡೆ ರಾಜಣ್ಣರ ಕಟ್ಟ ಅಭಿಮಾನಿ ರಾಜೇಶ್ ದೊಡ್ಡಮನಿ ಅರಬೆತ್ತಲೆ ಉರುಳು ಸೇವೆ ಮಾಡಿ ಮಂತ್ರಿ ಸ್ಥಾನ ವಾಪಸ್ ನೀಡುವಂತೆ ಒತ್ತಾಯ ಮಾಡಿದ್ದಾರೆ. ಕೆಎನ್ ರಾಜಣ್ಣ ಸಚಿವ ಸ್ಥಾನದಿಂದ ವಜಾ ಬಗ್ಗೆ ಯಾದಗಿರಿಯಲ್ಲಿ ವಾಲ್ಮೀಕಿ ಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಹುಲ್ ಗಾಂಧಿ ರಾಜಣ್ಣ ಅವರನ್ನ ಕರೆಸಿ ಚರ್ಚೆ ಮಾಡಲಿ, ಸರಿಯಾಗಿ ಮಾಹಿತಿ ಪಡೆದುಕೊಂಡು ಸಚಿವ ಸ್ಥಾನ ವಾಪಸ್ ಕೊಡಲಿ ಎಂದಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಹೈಕಮಾಂಡ್ಗೆ ಒತ್ತಾಯ ಮಾಡುವಂಥದ್ದು ಏನಪ್ಪ ಅಂದರೆ, ನೀವು ಸರಿಯಾಗಿ ಮಾಹಿತಿಯನ್ನು ಪಡ್ಕೊಂಡು ಮತ್ತೆ ಅವರನ್ನು ಸಚಿವ ಸಂಪುಟಕ್ಕೆ ಸೇರಿಸ್ಕೋಬೇಕು ಅಂಥೇಳಿ ಸಮಾಜಕ್ಕೆ ಒಂದು ಮತ್ತೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕಂತ ಒತ್ತಾಯ. ಇವತ್ತು ಸಿಎಂ ಸಿದ್ದರಾಮಯ್ಯರನ್ನ ಎಸ್ಸಿ ಎಸ್ಟಿ ಶಾಸಕರ ನಿಯೋಗ ಭೇಟಿಯಾಗಿದೆ. ರಾಜಣ್ಣ ವಜಾ ನಿರ್ಧಾರ ಹಾಗೂ ಸದ್ಯದ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದ್ರು. ಸಿಎಂ ಭೇಟಿ ಬಳಿಕ ರಾಜಣ್ಣ ಭೇಟಿಯಾದ ಸತೀಶ್ ನೇತೃತ್ವದ ಎಸ್ಟಿ ಶಾಸಕರು ನೈತಿಕ ಬೆಂಬಲ ಕೊಟ್ಟು ಬಲ ತುಂಬಿದ್ರು. ಎರಡು ಮಂತ್ರಿಗಳನ್ನ ಎಸ್ಟಿ ಏನೋ ಡ್ರಾಪ್ ಆಗಿದೆ, ಅವ್ನು ಬೇಗ ತುಂಬಲಿಕ್ಕೆ ಒಂದು ನಿಯೋಗ ಹೋಗ್ತಾ ಇದೆ. ಬೇಗ ತುಂಬಬೇಕು. ಅದು ಹುಲಿ ಇದೆ, ಹುಲಿ ಯಾವಾಗಲೂ ಗುರುಗುರು ಅಂತಿರ್ತೈತೆ. ಅದು ಶೆಡ್ ಹತ್ರ ಇದೆ, ಅದನ್ನ ಸಮಯ ಬಂದಾಗ ಹೇಳದಂತ ಹೇಳ್ಯಾರ, ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಕಾಂಗ್ರೆಸ್ನಿಂದ ರಾಜಣ್ಣ ವಜಾ ಆಗ್ತಾ ಇದ್ದಂತೆ ಬಿಜೆಪಿ ಗಾಳ ಹಾಕ್ತಿದೆ. ವಾಲ್ಮೀಕಿ ನಾಯಕನನ್ನ ಸೆಳೆಯಲು ಕೇಸರಿ ಟೀಮ್ ಸದ್ದಿಲ್ಲದೆ ಕಸರತ್ತು ನಡೆಸಿದ್ದು ಬಿಜೆಪಿ ಶಾಸಕ ಸುರೇಶ್ ಗೌಡಗೆ ಜವಾಬ್ದಾರಿ ಕೊಡಲಾಗಿದೆ. ಈ ಮಧ್ಯೆ ರಾಜಣ್ಣನವರಿಗೆ ಓಪನ್ ಆಫರ್ ಕೊಟ್ಟಿದ್ದಾರೆ ಶ್ರೀರಾಮುಲು. ನೀವು ಭಾರತೀಯ ಜನತಾ ಪಾರ್ಟಿ ಬರ್ರಿ, ನಾನು ಶಿವನಗೌಡರು, ನಮ್ಮ ರಾಜೇಗೌಡರು, ನಮ್ಮೆಲ್ಲ ನಾಯಕರು ನಮಗೇನು ಗೌರವ ಸಿಗ್ತಾ ಇತ್ತನೋ ಸ್ವಾಗತ ಮಾಡ್ತೀವಿ. ನಮ್ಮ ಹೇಮಲತಾ ನಾಯಕರು ಎಲ್ಲರೂ ಕೂಡ ಸೇರಿ ನಮಗಿನ್ನೂ ಜಾಸ್ತಿ ಗೌರವ ಕೊಡುವಂತ ಕೆಲಸ ಮಾಡ್ತೀವಿ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಡಿನ್ನರ್ ಮೀಟಿಂಗ್ ಕರೆದಿದ್ದು ದಲಿತ ಸಚಿವರು ಶಾಸಕರಿಗೆ ಔತಣಕೂಟಕ್ಕೆ ಆಹ್ವಾನಿಸಿದ್ದಾರೆ. ಈ ವೇಳೆ ರಾಜಣ್ಣ ವಿರುದ್ಧ ಕ್ರಮದ ಬಗ್ಗೆಯೂ ಸಮಾಲೋಚನೆ ನಡೆಸುವ ಸಾಧ್ಯತೆ ಇದ್ದು ಭಾರೀ ಕುತೂಹಲ ಕೆರಳಿಸಿದೆ. ವಿಠಲ್, ನ್ಯೂಸ್ 18 ತುಮಕೂರು.